ಕದಂಬ ನ್ಯೂಸ್ ಫಸ್ಟ್ಗೆ ಸ್ವಾಗತ. ಮುಖ್ಯಾಂಶಗಳು: ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ನಗರಸಭೆಯಿಂದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ. ಪ್ರಕಾಶ್ ಚನ್ನಪ್ಪನವರ್. ಅಘನಾಶಿನಿ ನದಿಗೆ ನಿರ್ಮಿಸಲಾಗುತ್ತಿರುವ ಸೇತುವೆ ಕಾಮಗಾರಿ ಪರಿಶೀಲಿಸಿದ ಸಚಿವ ಸತೀಶ್ ಜಾರಕಿಹೊಳಿ. ಸೇವಾಲಾಲ್ ಜಯಂತ್ಯುತ್ಸವದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭಾಗಿ. ನದಿ ಜೋಡಣೆ ಯೋಜನೆ ವಿರೋಧಿಸಿ ಪತ್ರ ಚಳುವಳಿಗೆ ಚಾಲನೆ ನೀಡಿದ ಸ್ವರ್ಣವಲ್ಲಿ ಶ್ರೀ. ರೋಟರಿ ಜಿಲ್ಲೆಯಲ್ಲೇ ಶಿರಸಿಗೆ ಅಗ್ರಸ್ಥಾನ ಲೆನ್ನಿ ಡಿ ಕೋಸ್ತಾ. ಶ್ರೀಲಂಕಾದ ಕೊಲಂಬೋದಲ್ಲಿ ಇತ್ತೀಚೆಗೆ ನಡೆದ ಪ್ರತಿಷ್ಠಿತ ಐರನ್ ಮ್ಯಾನ್ 70.3 ಟ್ರಯಾಥಾನ್ ಸ್ಪರ್ಧೆಯಲ್ಲಿ ಶಶಿಭೂಷಣ್ ಹೆಗಡೆಯವರ ಯಶಸ್ವಿ ಸಾಧನೆ. ಶಿರಸಿ ತಾಲೂಕಿನ ಕುಳುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಗ್ರಮನೆ ಸಮೀಪದ ಅರಣ್ಯದಲ್ಲಿ ಕಾಡುಕೋಣ ಮತ್ತು ಕಾಡು ಎಮ್ಮೆ ಪತ್ತೆ. ಕೃಷಿ ಜಯಂತಿ ಕರಪತ್ರ ಬಿಡುಗಡೆ. ರಸ್ತೆಯ ಮಧ್ಯದಲ್ಲಿ ಜಾಗಕ್ಕಾಗಿ ಹಕ್ಕಿಪಿಕ್ಕಿ ಜನಾಂಗದವರ ಕಾದಾಟ. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಶಿರಸಿ ತಾಲೂಕಿನ ಶಹರದಲ್ಲಿರುವ ಮದ್ಯದ ಅಂಗಡಿಗಳು, ವೈನ್ ಶಾಪ್ ಮತ್ತು ಬಾರ್ಗಳು ಬಂದ್. ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುತ್ತಿರುವ ಭಕ್ತಾದಿಗಳಿಗೆ ನಗರಸಭೆಯಿಂದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಎಂದು ನಗರಸಭೆ ಪೌರಾಯುಕ್ತ ಪ್ರಕಾಶ್ ಚನ್ನಪ್ಪನವರು ಫೆಬ್ರವರಿ 24ರಂದು ಮಂಗಳವಾರ ನಗರಸಭೆ ಕಾರ್ಯಾಲಯದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು. ನಂತರ ಮಾತನಾಡಿದ ನಗರಸಭೆಯ ಪರಿಸರ ವಿಭಾಗದ ಇಂಜಿನಿಯರ್ ಶಿವರಾಜ್ ಅವರು, ಸ್ವಚ್ಛತಾ ವಿಭಾಗದಲ್ಲಿ ನಮ್ಮ ನಗರಸಭೆಯ ಪೌರ ಕಾರ್ಮಿಕರಿಗೆ ಶಿರಸಿ ನಗರದ ಸ್ವಚ್ಛತೆಯನ್ನು ಕಾಪಾಡಲು ಈಗಾಗಲೇ ಸೂಚನೆ ನೀಡಲಾಗಿದೆ ಮತ್ತು ದೂರದಿಂದ ಆಗಮಿಸಿದ ಭಕ್ತಾದಿಗಳ ಭವ್ಯ ಸ್ವಾಗತಕ್ಕೆ ಹಲವಾರು ಕಡೆ ನಾಮಫಲಕಗಳನ್ನು ಅಳವಡಿಸಲಾಗಿದೆ ಹಾಗೂ ಭಕ್ತಾದಿಗಳ ಶೌಚಾಲಯದ ದೃಷ್ಟಿಯಿಂದ ನಗರದ ಆಯ್ದ ಸ್ಥಳಗಳಲ್ಲಿ ಮೊಬೈಲ್ ಟಾಯ್ಲೆಟ್ ಇರಿಸಲಾಗಿದೆ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ನಗರಸಭೆ ಎಇ ಪ್ರಶಾಂತ್ ಪರ್ಣಿಕರ್, ಸೂಫಿಯಾನ್, ಇಂಜಿನಿಯರ್ ಹರೀಶ್, ಗಣೇಶ್ ಭಟ್, ವೇಣುಗೋಪಾಲ್ ಶಾಸ್ತ್ರಿ, ನೂತನ ಎನ್ ಶಿರೂರ್ ಹಾಜರಿದ್ದರು. ಮತ್ತು ನಗರಸಭೆಯ ಸಾರ್ವಜನಿಕ ಬಾವಿ, ಸಾರ್ವಜನಿಕ ಶೌಚಾಲಯ ಹಾಗೂ ವೃತ್ತಗಳಿಗೆ ಪೇಂಟ್ ಮಾಡಿಸಿದರು. ಸಂಚಾರ ದಟ್ಟಣೆ ನಿಯಂತ್ರಿಸಲು ಬನವಾಸಿ ರಸ್ತೆಯ ಶಿಷ್ಟೀಕರಣದಿಂದ ಕರಿಗುಂಡಿ ರಸ್ತೆ ಸಂಪರ್ಕಿಸಲು ತಾತ್ಕಾಲಿಕ ಒಂದು ರಸ್ತೆ ಮಾಡಲಾಗಿದೆ. ಜಾತ್ರೆ ಪ್ರಯುಕ್ತ ಸಾರ್ವಜನಿಕ ರಕ್ಷಣೆಗಾಗಿ 7 ವಾಸ್ತವವಾಗಿ ನಾವು ರೆಡಿ ಮಾಡಿಕೊಂಡಿದ್ದೇವೆ. ಹಾಗೂ ನೀರು ಸರಬರಾಜಿಗೆ ಸಂಬಂಧಪಟ್ಟಂತೆ ಜಾತ್ರೆಯ ಅವಧಿಯಲ್ಲಿ ಹಾಗೂ ಬೇಸಿಗೆ ಸಮಯದಲ್ಲಿ ಸಮಸ್ತ ನಾಡಿನ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು ಶ್ರೀ ಭೀಮಣ್ಣ ಟಿ ನಾಯ್ಕ್, ಶಾಸಕರು, ಶಿರಸಿ ಸಿದ್ದಾಪುರ ವಿಧಾನಸಭಾ ಕ್ಷೇತ್ರ. ಎಲ್ಲರಿಗೂ ನಮಸ್ಕಾರ. ನಿಮ್ಮ ಭೀಮಣ್ಣ, ಶಿರಸಿ ಸಿದ್ದಾಪುರದ ಶಾಸಕ. ನಮ್ಮ ಶಿರಸಿ ಮಾರಿಕಾಂಬಾ ತಾಯಿಯ ಜಾತ್ರೆ ತಮಗೆಲ್ಲರಿಗೂ ಗೊತ್ತು. ಈಗಾಗಲೇ 24ನೇ ತಾರೀಕಿನಿಂದ ಪ್ರಾರಂಭ ಆಗ್ತಕ್ಕಂಥ ಮಾರಿಕಾಂಬಾ ತಾಯಿಯ ಜಾತ್ರೆ ಬಹಳ ಅದ್ಭುತವಾಗಿ ಅರ್ಥಪೂರ್ವವಾಗಿ ನಡೆಯುವಂತಹದ್ದು. ಈ ಜಾತ್ರೆ ಬರೀ ಶಿರಸಿ ಜನರದ್ದು ಮಾತ್ರ ಅಲ್ಲ, ದೇಶ ವಿದೇಶಗಳಿಂದ ಬಂದು ಅನೇಕ ಭಕ್ತಾದಿಗಳು ಬಂದು ಈ ಜಾತ್ರೆಯಲ್ಲಿ ಭಾಗವಹಿಸುವ ಮುಖಾಂತರ ತಾಯಿಯ ದರ್ಶನ ಪಡೆದು ಅವ್ರು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯೋದ್ರ ಮುಖಾಂತರ ನೆಮ್ಮದಿಯ ಬದುಕನ್ನ ತಾಯಿ ತಮ್ಮೆಲ್ಲರೂ ಕೂಡ ದಯಪಾಲಿಸಲಿ ಅನ್ನೋಂಥ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ನಾನು. ಭಕ್ತಾದಿಗಳಿಗೂ ಕೂಡ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿರುವಂತಹದ್ದು. ಬಂದಿರತಕ್ಕಂಥ ಎಲ್ಲ ವಾಹನಗಳಿಗೂ ಕೂಡ ಅವರದ್ದಾದಂಥ ಪಾರ್ಕಿಂಗ್ ವ್ಯವಸ್ಥೆ ಇರ್ಬೋದು, ಅವೆಲ್ಲವನ್ನು ಕೂಡ ನಮ್ಮ ಪೊಲೀಸ್ ಇಲಾಖೆ ಬಹಳ ವ್ಯವಸ್ಥಿತವಾಗಿ ಮಾಡಿರುವಂಥದ್ದನ್ನು ತಾವೆಲ್ಲರೂ ಕೂಡ ಅದರ ಉಪಯೋಗನ ಪಡಿಬೇಕು. ಅದರ ಜೊತೆಯಲ್ಲಿ ಒಂದು ಆ್ಯಪನ್ನು ಕೂಡ ನಾವು ಬಿಡುಗಡೆಯನ್ನು ಮಾಡಿದ್ದೀವಿ. ನಾವು ಈಗ ಎಲ್ಲ ರೀತಿಯ ಸಿದ್ಧತೆಯನ್ನು ಒಳಗೊಂಡು ಎಲ್ಲ ರೋಡ್ಗಳು ಕೂಡ ಬಹಳ ವ್ಯವಸ್ಥಿತವಾಗಿ ಮಾಡಿರುವಂತಹದ್ದು ಮತ್ತು ತೇರು ಬರುವಂಥದ್ದು ಕೂಡ ಅಲ್ಲಿ ಕೂಡ ಬಹಳ ವ್ಯವಸ್ಥೆ ಇರ್ತಕ್ಕಂಥ ಜಾತ್ರೆಯಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೇನೆ ನಾನು. ಇವತ್ತು ನಮ್ಮ ಧಾರ್ಮಿಕ ಪರಂಪರೆಯಲ್ಲಿರ್ತಕ್ಕಂಥ, ನಮ್ಮ ಹಿಂದೂ ಪರಂಪರೆಯಲ್ಲಿರ್ತಕ್ಕಂಥ ಮಾರಿಕಾಂಬಾ ಜಾತ್ರೆ ಅನಾದಿ ಕಾಲದಿಂದ ಬಹಳ ವ್ಯವಸ್ಥಿತವಾಗಿ ನಡ್ಸ್ಕೊಂಡು ಬಂದಿರತಕ್ಕಂಥ ಜಾತ್ರೆ ಏನಿದೆಯೋ, ನಮ್ಮ ಪೂರ್ವಜರು ಹಾಕಿಕೊಟ್ಟಿರ್ತಕ್ಕಂಥ ವ್ಯವಸ್ಥೆ ಏನಿದೆಯೋ ಅವೆಲ್ಲವನ್ನು ಕೂಡ ಇವತ್ತು ನಮ್ಮ ಯುವ ಸಮೂಹ ಇರ್ಬೋದು ಎಲ್ಲರೂ ಸೇರಿ ಬಹಳ ಅದ್ಭುತವಾಗಿ ಅರ್ಥಪೂರ್ವಕವಾಗಿ ಇವತ್ತು ಏನು ಜಾತ್ರೆ ನಡೀತಾ ಇದೆ, ಆ ಜಾತ್ರೆಗೆ ತಾವೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪಾಲ್ಗೊಂಡು ಜಾತ್ರೆಯನ್ನು ಯಶಸ್ವಿಗೊಳಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಇದ್ರ ಜೊತೆಯಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳಿಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆ ಕೂಡ ಇರುವಂತಹದ್ದು. ಈ ಶಿರಸಿ ಮಾರಿಕಾಂಬಾ ತಾಯಿಯ ಜಾತ್ರೆಗೆ ಬಂದಿರತಕ್ಕಂಥ ಎಲ್ಲ ಸ್ನೇಹಿತರಿಗೂ ಕೂಡ ತಾಯಿಯ ಸೇವೆಯನ್ನ ಮಾಡುವಂಥದ್ದು, ತಾಯಿಯ ದರ್ಶನ ಪಡೆದು ತಾಯಿಯ ಕೃಪೆ ನಿಮ್ಮ ಎಲ್ಲರ ಮೇಲೂ ಕೂಡ ಇರಲಿ.
ತಾವೆಲ್ಲರೂ ಕೂಡ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಶಸ್ಸನ್ನು ಕೊಟ್ಟು ಇದೇ ರೀತಿಯ ಪ್ರೀತಿ ವಿಶ್ವಾಸ ನೆಮ್ಮದಿ ಬದುಕನ್ನು ತಾಯಿ ತಮ್ಮೆಲ್ಲರೂ ಕೂಡ ನಿಮ್ಮೆಲ್ಲರೂ ಕೂಡ ದಯಪಾಲಿಸಿ ಅಂತ ವಿನಂತಿ ಮಾಡ್ಕೊಳ್ಳೋದಕ್ಕೆ ಬಯಸ್ತೀನಿ ನಾನು. ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ಸೋಮವಾರ ಕುಮಟಾ ತಾಲೂಕಿನ ಹೆಗ್ಡೆ ಗ್ರಾಮದಲ್ಲಿ ಅಘನಾಶಿನಿ ನದಿಗೆ ನಿರ್ಮಿಸಲಾಗುತ್ತಿರುವ ಸೇತುವೆ ಕಾಮಗಾರಿಯ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಮೀನುಗಾರಿಕೆ, ಬಂದರು ಮತ್ತು ಒಳನಾಡು ಜಲಸಾರಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ ಎಸ್ ವೈದ್ಯ, ಶಾಸಕ ದಿನಕರ್ ಶೆಟ್ಟಿ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷ ಸತೀಶ್ ನಾಯ್ಕ್, ಮಾಜಿ ಶಾಸಕಿ ಶಾರದಾ ಶೆಟ್ಟಿ, ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ದಿಲೀಶ್ ಶಶಿ, ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್, ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಇಂಜಿನಿಯರ್ ಮಲ್ಲಿಕಾರ್ಜುನ್ ಮತ್ತಿತರರು ಹಾಜರಿದ್ದರು. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್ ಪ್ರಧಾನ ಕಚೇರಿ ಶಿರಸಿ. ದಕ್ಷಿಣ ಭಾರತದ ಸುಪ್ರಸಿದ್ಧ ಜಾತ್ರೆಯಾದ ಶಿರಸಿ ಶ್ರೀ ಮಾರಿಕಾಂಬಾ ದೇವಿಯ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಆದರದ ಸ್ವಾಗತ ಕೋರುವವರು ಅಧ್ಯಕ್ಷರು ಶ್ರೀ ಎಸ್.ಎಂ. ಹೆಬ್ಬಾರ್, ಉಪಾಧ್ಯಕ್ಷರು ಶ್ರೀ ಕೆ.ಎಸ್. ದೇಸಾಯಿ, ವ್ಯವಸ್ಥಾಪಕ ನಿರ್ದೇಶಕರು ಶ್ರೀ ಶ್ರೀಕಾಂತ್ ಜೆ. ಭಟ್, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿ ವರ್ಗ. ಜಿಲ್ಲೆಯಾದ್ಯಂತ 74 ಶಾಖೆಗಳು ಸದಾ ನಿಮ್ಮ ಸೇವೆಯಲ್ಲೇ. ಆಕರ್ಷಕ ಬಡ್ಡಿ ದರದಲ್ಲಿ ವಿವಿಧ ಠೇವು ಯೋಜನೆಗಳು, ಕಡಿಮೆ ಬಡ್ಡಿ ದರದಲ್ಲಿ ವಿವಿಧ ಸಾಲ ಸೌಲಭ್ಯ, ಸೇವಾ ವೈಶಿಷ್ಟ್ಯಗಳು, ರುಪೇ ಡೆಬಿಟ್ ಕಾರ್ಡ್, ಸ್ವಂತ ಎಟಿಎಂ ವ್ಯವಸ್ಥೆ, ಮೊಬೈಲ್ ಬ್ಯಾಂಕಿಂಗ್, UPI ಸರ್ವಿಸ್, QR ಕೋಡ್ ಸ್ಕ್ಯಾನಿಂಗ್ ಸೌಲಭ್ಯ. ನಿಮ್ಮ ಕನಸುಗಳ ಸಾಕಾರಕ್ಕಾಗಿ ನಿಮ್ಮ ಎಲ್ಲ ಬ್ಯಾಂಕಿಂಗ್ ವಹಿವಾಟುಗಳಿಗೆ ಇಂದೇ ನಿಮ್ಮ ಹತ್ತಿರದ ಶಾಖೆಯನ್ನು ಸಂಪರ್ಕಿಸಿ. ಕೆನರಾ ಡಿಸಿಸಿ ಬ್ಯಾಂಕ್ ಲಿಮಿಟೆಡ್, ಪ್ರಧಾನ ಕಚೇರಿ ಶಿರಸಿ. ಫೆಬ್ರವರಿ 23ರಂದು ಬಂಜಾರ ಸಮುದಾಯದ ಗುರುಗಳಾದ ಪರಮ ಪೂಜ್ಯ ಶ್ರೀ ನಿರಂಜನ್ ತಿಪ್ಪೇಶ್ವರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಆಯೋಜಿಸಲಾದ ಶ್ರೀ ಸಂತ ಸೇವಾಲಾಲ್ ಜಯಂತ್ಯೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಪಾಲ್ಗೊಂಡರು. ಕಾರ್ಯಕ್ರಮದ ಆರಂಭದಲ್ಲಿ ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ದೀಪ ಬೆಳಗಿಸುವುದರ ಮೂಲಕ ಶಾಸಕರು ಉದ್ಘಾಟನೆ ನೆರವೇರಿಸಿದರು. ಬಳಿಕ ಮಾತನಾಡಿದ ಅವರು, ಶ್ರೀ ಸಂತ ಸೇವಾಲಾಲ್ ಮಹಾರಾಜರ ತತ್ವ ಆದರ್ಶಗಳು ಸಮಾಜಕ್ಕೆ ದಾರಿ ತೋರಿಸುವ ದೀಪಗಳಾಗಿವೆ ಎಂದು ಹೇಳಿದರು. ಸಮಾಜದಲ್ಲಿ ಶಾಂತಿ, ಏಕತೆ ಹಾಗೂ ಸೌಹಾರ್ದತೆಯನ್ನು ಬಲಪಡಿಸುವಲ್ಲಿ ಅವರ ಉಪದೇಶಗಳು ಮಹತ್ವದ್ದಾಗಿದೆ ಎಂದು ಅಭಿಪ್ರಾಯಪಟ್ಟರು. ಕಾರ್ಯಕ್ರಮದಲ್ಲಿ ಸಮುದಾಯದ ಮುಖಂಡರು, ಗಣ್ಯರು ಹಾಗೂ ಭಕ್ತರು ಭಾಗವಹಿಸಿದ್ದರು. ನಾಡಿನ ಸುಪ್ರಸಿದ್ಧ ಶ್ರೀ ಮಾರಿಕಾಂಬಾ ದೇವಿ ಜಾತ್ರೆಗೆ ಸರ್ವರಿಗೂ ಆಧಾರದ ಸ್ವಾಗತ ಕೋರುವವರು TMS ಶಿರಸಿ, ಅಧ್ಯಕ್ಷರು JT ಹೆಗಡೆ ತಾಟೀಸರ, ಉಪಾಧ್ಯಕ್ಷರು GM ಹೆಗಡೆ ಮುಳಕಂಡ, ಮುಖ್ಯ ಕಾರ್ಯನಿರ್ವಾಹಕರು ವಿನಯ್ N ಹೆಗಡೆ ಮಂಡೇಮನೆ ಹಾಗೂ ಆಡಳಿತ ಮಂಡಳಿಯ ಸರ್ವ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ. ಜಾತ್ರಾ ನಿಮಿತ್ತ TMS ಸೂಪರ್ ಮಾರ್ಟ್ನಲ್ಲಿ ವಿಶೇಷ ರಿಯಾಯಿತಿ ಮಾರಾಟ. ನದಿಗಳನ್ನು ತಿರುಗಿಸುವುದು ಅರ್ಮದ ಕೆಲಸವಾಗಿದ್ದು, ಅರ್ಮದ ವಿರುದ್ಧ ಹೋರಾಡಲು ರ್ಮ ಪೀಠ ಎಂದು ಬರುವಂತಾಯಿತು. ರ್ಮಕ್ಕಾಗಿ ಪೂಜೆಯ ಚಳುವಳಿ ಹಮ್ಮಿಕೊಳ್ಳಲಾಗಿದ್ದೇವೆ ಎಂದು ಸೋಂದಾ ಸ್ವರ್ಣವಲಿ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ ನುಡಿದರು. ಅವರು ಮುರೇಗಾರ್ ಪಾಲ್ಸ್ನಲ್ಲಿ ಶಾಂತಪುರ, ಕೀಸಲವಾಡ, ಮತ್ತಿಘಟ್ಟ ಮತ್ತು ಶಿವಳ್ಳಿ ಸೀಮೆ ವತಿಯಿಂದ ಆಯೋಜಿಸಿದ ಗಂಗಾರತಿ ಕಾರ್ಯಕ್ರಮದಲ್ಲಿ ಆಶೀರ್ವಚನ ನೀಡಿ ಮಾತನಾಡಿದರು. ಹಿಂದೆ ಸ್ವಾತಂತ್ರ್ಯ ಹೋರಾಟದ ಸಮಯದಲ್ಲಿ ಅನೇಕ ಸತ್ಯಾಗ್ರಹಗಳನ್ನು ನಮ್ಮ ಹಿರಿಯರು ಹಮ್ಮಿಕೊಂಡಿದ್ದರು. ಆಳುವ ಸರ್ಕಾರದ ವಿರುದ್ಧ ಉಪವಾಸ ಸೇರಿದಂತೆ ಅನೇಕ ಸತ್ಯಾಗ್ರಹದ ಮೂಲಕ ಎಚ್ಚರಿಸುವ ಕೆಲಸ ಮಾಡಿದ್ದರು. ಅದೇ ರೀತಿ ನಾವಿಂದು ಸರ್ಕಾರವನ್ನು ಎಚ್ಚರಿಸಲು ಪೂಜೆ ಎನ್ನುವ ಚಳುವಳಿಗೆ ಚಾಲನೆ ನೀಡಿದ್ದೇವೆ. ಇದು ನಿರಂತರ ನಡೆದು ಸರ್ಕಾರ ಜಿಲ್ಲೆಯಲ್ಲಿನ ನದಿ ತಿರುವು ಯೋಜನೆಗಳನ್ನು ಕೈಬಿಡುವಂತಾಗಬೇಕು ಎನ್ನುವ ಸಂದೇಶ ಸಾರಿದರು. ನದಿಗಳು ಸಮುದ್ರದೆಡೆಗೆ ಸಾಗುವುದು ರ್ಮ, ಅದನ್ನು ತಿರುಗಿಸುವ ಅರ್ಮಕ್ಕೆ ಇಂದಿನ ಸರ್ಕಾರಗಳು ಮುಂದಾಗಿವೆ. ಭಗವಂತನ ಇಚ್ಛೆಯಂತೆ ಹರಿಯುವ ನೀರಿನ ದಿಕ್ಕು ಬದಲಿಸುವ ಕಾರ್ಯಕ್ಕೆ ಅವಕಾಶ ನೀಡಕೂಡದು ಎನ್ನುವ ಕಾರಣಕ್ಕೆ ರ್ಮಾಭಿಮಾನ ನಡೆಸಲು ನಾವು ನದಿಗಳು ಸಮುದ್ರದೆಡೆಗೆ ಸಾಗುವುದು ರ್ಮ, ಅದನ್ನು ತಿರುಗಿಸುವ ಅರ್ಮಕ್ಕೆ ಇಂದಿನ ಸರ್ಕಾರಗಳು ಮುಂದಾಗಿವೆ. ಭಗವಂತನ ಇಚ್ಛೆಯಂತೆ ಹರಿಯುವ ನೀರಿನ ದಿಕ್ಕು ಬದಲಿಸುವ ಕಾರ್ಯಕ್ಕೆ ಅವಕಾಶ ನೀಡಕೂಡದು ಎನ್ನುವ ಕಾರಣಕ್ಕೆ ರ್ಮಾಭಿಮಾನ ಬೆಳೆಸಲು ನಾವು ಜಾಗೃತಿಗೋಸ್ಕರ ಪೂಜೆಯ ಮಾರ್ಗ ಹಿಡಿದಿದ್ದೇವೆ ಎಂದರು. ಎಲ್ಲರೂ ನದಿಗಳನ್ನು ಪೂಜಿಸುವ ಕಾರ್ಯಕ್ಕೆ ಮುಂದಾಗಬೇಕು. ಅಂದಾಗ ಮಾತ್ರ ನದಿ, ಪರಿಸರದ ಮೇಲೆ ಪೂಜ್ಯ ಭಾವನೆ ಬೆಳೆದು ಅವುಗಳ ರಕ್ಷಣೆಗೆ ಎಲ್ಲರೂ ಮುಂದಾಗಬೇಕು ಎಂದು ತಿಳಿಸಿದರು. ಇದೇ ವೇಳೆ ಪತ್ರಕ್ಕೆ ಸಹಿ ಹಾಕುವ ಮೂಲಕ ಪತ್ರ ಚಳುವಳಿಗೆ ಚಾಲನೆ ನೀಡಿದರು. ಪ್ರಾಸ್ತಾವಿಕವಾಗಿ ಮಾತನಾಡಿದ ಪರಿಸರ ಹೋರಾಟಗಾರ ಅನಂತ್ ಹೆಗಡೆ ಅಶೀಸರ, ಮಾರ್ಚ್ನಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು, ಮುಖಂಡರ ನಿಯೋಗ ಬೆಂಗಳೂರಿಗೆ ತೆರಳಿ ಯೋಜನೆ ಕೈಬಿಡುವಂತೆ ಸಚಿವರಿಗೆ ಮನವರಿಕೆ ಮಾಡಿಕೊಟ್ಟು
ಕೇಂದ್ರ ಸರ್ಕಾರಕ್ಕೂ ಮತ್ತೊಮ್ಮೆ ನಿಯೋಗದ ಜೊತೆಗೂಡಿ ಯೋಜನೆ ಕುರಿತು ಇರುವ ವಿರೋಧ ಮತ್ತು ಅಪಾಯದ ಬಗ್ಗೆ ಮನವರಿಕೆ ಮಾಡಿಕೊಡಲಾಗುವುದು ಎಂದು ತಿಳಿಸಿದರು. ನದಿ ಜೋಡಣೆ ವಿರೋಧಿಸಿ ನಡೆಯುತ್ತಿರುವ ಹೋರಾಟಕ್ಕೆ ಶ್ರೀಗಳು ನೀಡಿದ್ದ ಕರೆಯಿಂದ ಸಾರಿ ಶಕ್ತಿ ಬಂದಿದ್ದು, ಎಲ್ಲೆಡೆ ಗಂಗಾರತಿ ಅಭಿಯಾನ ನಡೆಯುತ್ತಿದೆ. ಇದು ಜನಜಾಗೃತಿಗೆ, ಆ ಮೂಲಕ ಹೋರಾಟಕ್ಕೆ ಶಕ್ತಿ ತಂದಿದೆ ಎಂದು ಹೇಳಿದರು. ಆಕರ್ಷಕ ಗಂಗಾರತಿ. ಮುರೇಗಾನ್ ಫಾಲ್ಸ್ನಲ್ಲಿ ನಡೆದ ಗಂಗಾರತಿ ಕಾರ್ಯಕ್ರಮ ಮನಸೂರೆಗೊಂಡಿದ್ದು, 10ಕ್ಕೂ ಹೆಚ್ಚು ತರಬೇತಿ ಪಡೆದ ಕಾರ್ಯಕರ್ತರು ಆರತಿ ಎತ್ತುವ ಮೂಲಕ ಗಮನ ಸೆಳೆಯುವುದರಲ್ಲದೆ ಆರತಿಗೆ ಯಕ್ಷಗಾನ ಪದ್ಯವನ್ನು ಹಾಡಿದ್ದು ವಿಶೇಷವಾಗಿತ್ತು. ಇದೇ ವೇಳೆ ಚಂಡೆ, ಶಂಖ, ಜಾಗಟೆ ವಾದಗಳು ನಡೆದು ನೆರೆದ ಭಕ್ತರನ್ನ ಪುಳಕಿತರಾದರು. ಸರ್ಕಾರ ಯೋಜಿಸಿರುವ ಬೇಡ್ತಿ ವರದಾ ಅಘನಾಶಿನಿ ನದಿ ತಿರುವು ಯೋಜನೆಯನ್ನು ಕೈಬಿಡುವಂತೆ ಒತ್ತಾಯಿಸಿ ಸರ್ಕಾರವನ್ನು ಎಚ್ಚರಿಸಲು ಪತ್ರ ಚಳುವಳಿಯನ್ನು ಆರಂಭಿಸಿದ್ದೇವೆ. ಲಕ್ಷ ಪತ್ರಗಳನ್ನು ಬರೆದು ಸರ್ಕಾರಕ್ಕೆ ಮನವರಿಕೆ ಮಾಡಿಕೊಡುವ ಕೆಲಸ ಆಗಬೇಕಿದೆ ಎಂದು ಶ್ರೀ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿ, ಸೋಂದಾ ಸ್ವರ್ಣವಲ್ಲಿ ಮಠ ಇವರು ನುಡಿದರು. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ದಿನಕರ್ ಶೆಟ್ಟಿ, ಶಾಸಕರು, ಕುಮಟಾ ವಿಧಾನಸಭಾ ಕ್ಷೇತ್ರ. ನಾಡಿನ ಸಮಸ್ತ ಜನತೆಗೆ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಧಾರದ ಸುಸ್ವಾಗತ. ಸ್ವಾಗತ ಕೋರುವವರು ದಿನಕರ್ ಶೆಟ್ಟಿ, ಶಾಸಕರು, ಕುಮಟಾ ವಿಧಾನಸಭಾ ಕ್ಷೇತ್ರ. ಸೇವೆಗಾಗಿ ಕಾಣುವ ಸುಂದರ ಕನಸುಗಳನ್ನು ಸಮಷ್ಟಿ ಭಾವದಿಂದ ಸಂಘಟನೆ ಮೂಲಕವಾಗಿ ನನಸು ಮಾಡಿ ಅಗತ್ಯವುಳ್ಳ ಅನೇಕರ ಜೀವನದಲ್ಲಿ ಸಂತೋಷ ತರುವ ಕೆಲಸವನ್ನು ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆ ರೋಟರಿ ಮಾಡುತ್ತಾ ಬಂದಿದೆ. ನಮ್ಮ 3170 ರೋಟರಿ ಜಿಲ್ಲೆಯಲ್ಲಿ ಶಿರಸಿ ರೋಟರಿಗೆ ಅತ್ಯುನ್ನತ ಸ್ಥಾನವಿದೆ. ಎಲ್ಲ ರೋಟರಿ ಸಂಸ್ಥೆಗಳಿಗೆ ಶಿರಸಿ ರೋಟರಿ ಸ್ಫೂರ್ತಿಯ ಸೆಲೆಯಾಗಿದೆ ಎಂದು ನಿಯೋಜಿತ ರೋಟರಿ ಗವರ್ನರ್ ಗೋವಾದ ಲೆನ್ನಿ ಡಿ ಕೋಸ್ತಾ ತಿಳಿಸಿದ್ದಾರೆ. ನಗರದ IMA ಸುವರ್ಣಸೌಧದ ಸಭಾಂಗಣದಲ್ಲಿ ಏರ್ಪಡಿಸಲಾಗಿದ್ದ ಶಿರಸಿ ರೋಟರಿಯ 67ನೇ ಸಂಸ್ಥಾಪನಾ ದಿನದಂದು ಜಿಲ್ಲಾ ಪ್ರಾಂತಪಾಲರ ಪ್ರತಿನಿಧಿಯಾಗಿ ಆಗಮಿಸಿದ ಅವರು ಜ್ಯೋತಿ ಬೆಳಗಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಾ, ಮೂಲಭೂತ ಮೌಲ್ಯಗಳ ಮೇಲೆ ನಿಂತು ಕಳೆದ 66 ವರ್ಷಗಳಿಂದ ಮನುಕುಲ ಸೇವೆಯಲ್ಲಿ ತೊಡಗಿದ ಶಿರಸಿ ರೋಟರಿ ನಮ್ಮೆಲ್ಲರ ಮನದಾಳದಲ್ಲಿದೆ. ಇತರರಿಗೆ ಸೇವೆ ಒದಗಿಸುವ ಸಮಗ್ರತೆಯನ್ನು ಉತ್ತೇಜಿಸುವ ಹಾಗೂ ವ್ಯವಹಾರ, ವೃತ್ತಿಪರ ಮತ್ತು ಸಮುದಾಯ ನಾಯಕರ ಸಹಭಾಗಿತ್ವದ ಮೂಲಕ ಜಾಗತಿಕ ತಿಳುವಳಿಕೆ, ಸದ್ಭಾವನೆ ಮತ್ತು ಶಾಂತಿಯನ್ನು ಮುನ್ನಡೆಸುವ ರೋಟರಿಯ ಗುರಿಯಲ್ಲಿ ನೀವೆಲ್ಲ ಸದಾ ತೊಡಗಿದ್ದೀರಿ ಎಂದರು. ಅತಿಥಿ ಸ್ಥಾನದಿಂದ ಮಾತನಾಡಿದ ಜಿಲ್ಲಾ ರೋಟರಿ ಪ್ರತಿಷ್ಠಾನದ ಉಪಾಧ್ಯಕ್ಷ ಗೋವಾದ ಅಜಯ್ ಮೆನನ್ ಹಾಗೂ ಸಹಾಯಕ ಪ್ರಾಂತಪಾಲ ಡಾಕ್ಟರ್ ಸಮೀರ್ ನಾಯ್ಕ್ ಮಾತನಾಡಿ ಶಿರಸಿ ರೋಟರಿಯನ್ನು ಅಭಿನಂದಿಸಿ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಶಿರಸಿಯ ರೋಟರಿಯ ಹಿರಿಯ ಮತ್ತು ಕ್ರಿಯಾಶೀಲ ಸದಸ್ಯ ರವಿ ಹೆಗಡೆ ಗಡಿಹಳ್ಳಿ ಅವರನ್ನು ಸ್ವಾರ್ಥ ಮೀರಿದ ಸೇವೆ ವಿಶೇಷ ಪ್ರಶಸ್ತಿ ನೀಡಿ ಸನ್ಮಾನಿಸಲಾಯಿತು. ಅಂತೆಯೇ ಶಿರಸಿ ರೋಟರಿಗೆ 25 ಮತ್ತು ಅದಕ್ಕಿಂತ ಹೆಚ್ಚು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ ಸದಸ್ಯರುಗಳನ್ನು ಗೌರವಿಸಲಾಯಿತು. ಅಧ್ಯಕ್ಷತೆ ವಹಿಸಿದ್ದ ರೋಟರಿ ಅಧ್ಯಕ್ಷ ಶ್ರೀನಿವಾಸ್ ನಾಯ್ಕ್ ಸ್ವಾಗತಿಸಿದರು. ಸಂಚಾಲಕ ಪ್ರವೀಣ್ ಕಾಮತ್ ಪರಿಚಯಿಸಿದರು. ಶಿರಸಿ ರೋಟರಿ ಇತಿಹಾಸ ತಿಳಿಸಿದ ಡಾಕ್ಟರ್ ದಿನೇಶ್ ಹೆಗಡೆ ಕಾರ್ಯಕ್ರಮ ನಿರೂಪಿಸಿದರು. ಜೊತೆಗೆ ನಿರೂಪಣೆಯನ್ನು ಮಾಡಿದ ನಿಕಟಪೂರ್ವ ಅಧ್ಯಕ್ಷೆ ಡಾಕ್ಟರ್ ಸುಮನ್ ದಿನೇಶ್ ಕಳೆದ ವರ್ಷದ ಅತ್ಯುತ್ತಮ ಕಾರ್ಯಗಳಿಗಾಗಿ ಶಿರಸಿ ರೋಟರಿ ಜಿಲ್ಲಾ ಮಟ್ಟದಲ್ಲಿ ಸಂಪಾದಿಸಿದ ಪ್ರಶಸ್ತಿ ಪುರಸ್ಕಾರಗಳ ವಿತರಣೆಯನ್ನ ಅತಿಥಿಗಳ ಮೂಲಕ ಮಾಡಿದರು. ಕಾರ್ಯದರ್ಶಿ ಹರೀಶ್ ಹೆಗಡೆ ವಂದಿಸಿದರು. ಕೋಶಾಧ್ಯಕ್ಷ ವಿನಾಯಕ್ ಶೇಟ್, ಕಾನಿ ಕಾರ್ಯದರ್ಶಿ ಸತೀಶ್ ಭಟ್ ನಾಡ್ಗುಳಿ ಹಾಗೂ ಇನ್ನರ್ ವಿಲ್ ಅಧ್ಯಕ್ಷೆ ವಿದ್ಯಾ ನಾಯ್ಕ್ ವೇದಿಕೆಯಲ್ಲಿದ್ದರು. ಇದೇ ಸಂದರ್ಭದಲ್ಲಿ ರವಿ ಗಡಿಹಳ್ಳಿ, ಅರುಣ್ ನಾಯ್ಕ್ ಮತ್ತು ರಾಮಚಂದ್ರ ಪ್ರಭು ಪ್ರಾಯೋಜಕತ್ವದ ಫಿಲ್ಟರ್ ಮತ್ತು ಸಂಗ್ರಹ ಟ್ಯಾಂಕ್ ಅನ್ನು ಕೊಳಗಿವಿ ಸರ್ಕಾರಿ ಪ್ರಾಥಮಿಕ ಶಾಲೆ ನೀಡಲಾಯಿತು. ಹಾಗೆಯೇ ಗಣಪತಿ ಹೆಗಡೆ, ಸತೀಶ್ ಜಾಗೀರದಾರ್, ಶ್ರೀಧರ್ ಹೆಗಡೆ ಮತ್ತು ಡಾಕ್ಟರ್ ಮಧುಕೇಶ್ವರ್ ಪ್ರಾಯೋಜಿಸಿದ ಕಂಪ್ಯೂಟರ್ ಪ್ರಿಂಟ್ ಅನ್ನು ಕಡಬಾಳ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಕೊಡಲಾಯಿತು. ಅಂತೆಯೇ ಸರಸ್ವತಿ ಎನ್ ರವಿ ಪ್ರಾಯೋಜಿಸಿದ 10 ಬೆಂಚ್ ಮತ್ತು ಡೆಸ್ಕ್ ಸೆಟ್ ಅನ್ನು ಶಿರಸಿ ಗಣೇಶನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಗೆ ಒದಗಿಸಲಾಯಿತು. ಶ್ರೀಲಂಕಾದ ಕೊಲಂಬೋದಲ್ಲಿ ಇತ್ತೀಚೆಗೆ ನಡೆದ ಪ್ರತಿಷ್ಠಿತ ಐರನ್ ಮ್ಯಾನ್ 70.3 ಟ್ರಯಾಥಾನ್ ಸ್ಪರ್ಧೆಯಲ್ಲಿ ಶಶಿಭೂಷಣ್ ಹೆಗಡೆ ದೊಡ್ಮನೆ ಅತ್ಯಂತ ಯಶಸ್ವಿಯಾಗಿ ಗುರಿ ತಲುಪುವ ಮೂಲಕ ಗಮನಾರ್ಹ ಸಾಧನೆ ಮಾಡಿದ್ದಾರೆ. ವಿಶ್ವದ ಅತ್ಯಂತ ಕಠಿಣ ದೈಹಿಕ ಮತ್ತು ಮಾನಸಿಕ ಪರೀಕ್ಷೆ ಎಂದು ಕರೆಯಲಾಗುವ ಈ ಸ್ಪರ್ಧೆಯನ್ನು ಶಶಿಭೂಷಣ್ ಅವರು ಕೇವಲ 6 ಗಂಟೆ 48 ನಿಮಿಷಗಳಲ್ಲಿ ಪೂರ್ಣಗೊಳಿಸಿ ತಮ್ಮ ಅದ್ಭುತ ಫಿಟ್ನೆಸ್ ಮತ್ತು ದೃಢ ಸಂಕಲ್ಪವನ್ನು ಪ್ರದರ್ಶಿಸಿದ್ದಾರೆ. ಸಾಧನೆಯ ಹಾದಿ. ಒಟ್ಟು 113 ಕಿಲೋಮೀಟರ್ ದೂರದ ಈ ಕಠಿಣ ಪಥವನ್ನು ಶಶಿಭೂಷಣ್ ಅವರು 3 ಹಂತಗಳಲ್ಲಿ ಯಶಸ್ವಿಯಾಗಿ ಕ್ರಮಿಸಿದರು. ಸಮುದ್ರದಲ್ಲಿ 1.9 ಕಿಲೋಮೀಟರ್ ಈಜುವ ಮೂಲಕ ಸವಾಲನ್ನು ಆರಂಭಿಸಿದರು. ಈಜಿನ ಬೆನ್ನಲ್ಲೇ 90 ಕಿಲೋಮೀಟರ್ ದೂರದ ಸೈಕ್ಲಿಂಗ್ ಪೂರೈಸಿದರು. ಅಂತಿಮವಾಗಿ 21.1 ಕಿಲೋಮೀಟರ್ ದೂರದ ಅರ್ಧ ಮ್ಯಾರಥಾನ್ ಓಟವನ್ನು ಪೂರ್ಣಗೊಳಿಸಿ ಫಿನಿಶಿಂಗ್ ಲೈನ್ ತಲುಪಿದರು. ಈ ಸ್ಪರ್ಧೆಯನ್ನು ಪೂರ್ಣಗೊಳಿಸಲು ನಿಗದಿಪಡಿಸಿದ ಗರಿಷ್ಠ ಸಮಯ 8 ಗಂಟೆ 30 ನಿಮಿಷಗಳಾಗಿದ್ದು, ಅದಕ್ಕಿಂತಲೂ ಮುಂಚಿತವಾಗಿ ಗುರಿ ಮುಟ್ಟಿದ ಅವರ ಸಾಧನೆ ಅಪಾರವಾದುದು. ಈ ಹಿಂದೆ ಪ್ರಧಾನಿ ನರೇಂದ್ರ ಮೋದಿಯವರು ಫಿಟ್ ಇಂಡಿಯಾ
ಅಭಿಯಾನದಡಿ ಇಂತಹ ಕ್ರೀಡಾಪಟುಗಳನ್ನು ಶ್ಲಾಘಿಸಿದ್ದು, ಶಶಿಭೂಷಣ್ ಅವರ ಈ ಜಯವು ದೇಶದ ಯುವ ಜನತೆಗೆ ಸದೃಢ ಜೀವನ ಶೈಲಿಗೆ ದೊಡ್ಡ ಪ್ರೇರಣೆಯಾಗಿದೆ. ಇನ್ನು ವರ್ಲ್ಡ್ ಟ್ರಯಥಾನ್ ಕಾರ್ಪೊರೇಷನ್ ಆಯೋಜಿಸಿರುವ ಈ ಸ್ಪರ್ಧೆಯನ್ನು ಪೂರ್ಣಗೊಳಿಸುವವರಿಗೆ ಜಾಗತಿಕವಾಗಿ ಐರನ್ ಮ್ಯಾನ್ ಎಂಬ ಗೌರವದ ಬಿರುದು ಲಭಿಸುತ್ತದೆ. ಶಿರಸಿ ತಾಲೂಕಿನ ಕೊಳುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಗ್ರಮನೆ ಸಮೀಪದ ಅರಣ್ಯದಲ್ಲಿ ಕಾಡು ಕೋಣ ಮತ್ತು ಕಾಡು ಎಮ್ಮೆ ನೋಡಿದ ಸಾರ್ವಜನಿಕರು. ಆಡ್ಕೋಣ ಓಯ್ಯ ಎಂಟತ್ತಿದ್ದ ಕರ ನೋಡು ಎಷ್ಟಿದ್ದೋಳಿ. ಸೋಂದಾ ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಪ್ರತಿ ವರ್ಷ ನಡೆಸಲಾಗುವ ಕೃಷಿ ಜಯಂತಿ ಆಚರಣೆಯ ಮಾಹಿತಿಯುಳ್ಳ ಕರಪತ್ರವನ್ನು ಬಿಡುಗಡೆಗೊಳಿಸಲಾಯಿತು. ಶ್ರೀ ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಮಠಾಧೀಶ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಕರಪತ್ರ ಬಿಡುಗಡೆಗೊಳಿಸಿ ಜಯಂತಿ ಯಶಸ್ವಿಗೊಳಿಸಲು ಕರೆ ನೀಡಿದರು. ನರಸಿಂಹ ಜಯಂತಿ ದಿನದಂದೇ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ನೇತೃತ್ವದಲ್ಲಿ 2 ದಿನಗಳ ಕೃಷಿ ಜಯಂತಿ ಆಚರಿಸಲಾಗುತ್ತದೆ. ಈ ಬಾರಿ ಏಪ್ರಿಲ್ 29 ಮತ್ತು 30ರಂದು ಕೃಷಿ ಜಯಂತಿ 2026 ಜರುಗಲಿದೆ. ಈ ಸಂದರ್ಭದಲ್ಲಿ ಸ್ವರ್ಣವಲ್ಲಿ ಕೃಷಿ ಪ್ರತಿಷ್ಠಾನದ ಕಾರ್ಯಾಧ್ಯಕ್ಷ ಆರ್.ಎನ್. ಹೆಗಡೆ ಉಳ್ಳಿಕೊಪ್ಪ, ಕಾರ್ಯದರ್ಶಿ ಸುರೇಶ್ ಹಕ್ಕಿಮನೆ, ವಿಶ್ವಸ್ಥ ಡಾಕ್ಟರ್ ಜಿ.ವಿ. ಹೆಗಡೆ ಹುಳಗೋಳ, ಸದಸ್ಯರಾದ ಎಸ್.ಎಲ್. ಹೆಗಡೆ ತ್ಯಾಗಲಿ, ಸಚ್ಚಿದಾನಂದ ಹೆಗಡೆ ಕಲಗದ್ದೆ, ವ್ಯವಸ್ಥಾಪಕ ಮಂಜುನಾಥ್ ಹೆಗಡೆ ಕಿಬ್ಬಳ್ಳಿ ಉಪಸ್ಥಿತರಿದ್ದರು. ರಸ್ತೆಯ ಮಧ್ಯದಲ್ಲಿ ಜಾಗಕ್ಕಾಗಿ ಹಕ್ಕಿಪಿಕ್ಕಿ ಜನಾಂಗದವರ ಕಾದಾಟ ನಡೆಯುತ್ತಿದೆ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹಕ್ಕಿಪಿಕ್ಕಿ ಜನಾಂಗದವರು ವ್ಯಾಪಾರ ಮಾಡುವುದಕ್ಕಾಗಿ ಜಾಗಕ್ಕಾಗಿ ಕಾದಾಟ ಪೊಲೀಸರಿಗೆ ಇದೊಂದು ಸವಾಲಾಗಿ ಪರಿಣಮಿಸಿದೆ. ಪೊಲೀಸರು ಸಾರ್ವಜನಿಕರಿಗೆ ರಸ್ತೆ ಸುರಕ್ಷತೆ ಮಾಡುವಲ್ಲಿ ಕಾರ್ಯಪ್ರವೃತ್ತರಾಗುವವರೇ ನೋಡಬೇಕಿದೆ. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಶಿರಸಿ ತಾಲೂಕಿನ ಶಹರದಲ್ಲಿರುವ ಮದ್ಯದ ಅಂಗಡಿಗಳು, ವೈನ್ ಶಾಪ್ ಮತ್ತು ಬಾರ್ಗಳನ್ನು ಬಂದ್ ಮಾಡುವ ಕುರಿತು ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಪೊಲೀಸ್ ಅಧೀಕ್ಷಕರು ಉತ್ತರ ಕನ್ನಡ ಕಾರವಾರದವರು ಫೆಬ್ರವರಿ 24, 2026ರಿಂದ ಮಾರ್ಚ್ 4, 2026ರವರೆಗೆ 9 ದಿನಗಳ ಕಾಲ ಶಿರಸಿ ಮಾರಿಕಾಂಬಾ ಜಾತ್ರಾ ಮಹೋತ್ಸವ ನಡೆಯಲಿದ್ದು, ಸದರಿ ಜಾತ್ರೆಗೆ ಸುಮಾರು 1 ಲಕ್ಷ ಜನ ಭಕ್ತಾದಿಗಳು ಸೇರುತ್ತಾರೆ. ಆ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಸೂಕ್ತ ಬಂದೋಬಸ್ತ್ ಮಾಡುವುದು ಅತಿ ಅವಶ್ಯವಿರುತ್ತದೆ. ಜಾತ್ರಾ ಸಮಯದಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ಫೆಬ್ರವರಿ 24, 2026ರಂದು ರಾತ್ರಿ 10 ಗಂಟೆಯಿಂದ ದಿನಾಂಕ ಫೆಬ್ರವರಿ 25, 2026ರ ರಾತ್ರಿ 10 ಗಂಟೆಯವರೆಗೆ ಹಾಗೂ ದಿನಾಂಕ ಮಾರ್ಚ್ 3, 2026ರಂದು ರಾತ್ರಿ 10 ಗಂಟೆಯಿಂದ
ದಿನಾಂಕ ಮಾರ್ಚ್ 4, 2026 ರಾತ್ರಿ 10 ಗಂಟೆಯವರೆಗೆ ಶಿರಸಿ ತಾಲೂಕಿನ ಶಹರ ವ್ಯಾಪ್ತಿಯಲ್ಲಿ ಬರುವ ಎಲ್ಲಾ ರೀತಿಯ ಮದ್ಯದ ಅಂಗಡಿ, ವೈನ್ ಶಾಪ್ ಮತ್ತು ಬಾರ್ಗಳನ್ನು ಬಂದ್ ಮಾಡಿ ಆದೇಶ ಮಾಡಲು ಕೋರಿದ್ದಾರೆ. ಕಾರಣ, ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಕಾನೂನು ಮತ್ತು ಸುವ್ಯವಸ್ಥೆಯನ್ನು ಕಾಪಾಡುವ ದೃಷ್ಟಿಯಿಂದ ಶಿರಸಿ ತಾಲೂಕಿನ ಶಹರ ವ್ಯಾಪ್ತಿಯಲ್ಲಿ ಇರುವ ಎಲ್ಲಾ ರೀತಿಯ ಮದ್ಯದ ಅಂಗಡಿ, ವೈನ್ ಶಾಪ್ ಮತ್ತು ಬಾರ್ಗಳನ್ನು ಬಂದ್ ಮಾಡಿ ಈ ಕೆಳಗಿನ ಆದೇಶ ಹೊರಡಿಸಿದೆ. ಆದೇಶ ಪ್ರಸ್ತಾವನೆಯಲ್ಲಿ ವಿವರಿಸಿದ ಅಂಶಗಳವರೆಗೆ ಕೆ. ಲಕ್ಷ್ಮೀಪ್ರಿಯ, ಭಾರತೀಯ ಆಡಳಿತಾತ್ಮಕ ಸೇವೆ, ಜಿಲ್ಲಾ ದಂಡಾಧಿಕಾರಿ, ಉತ್ತರ ಕನ್ನಡ, ಕಾರವಾರ ಆದ ನಾನು ಕರ್ನಾಟಕ ಅಬಕಾರಿ ಕಾಯ್ದೆ 1965 ಕಲಂ 21ರಂತೆ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ನಿಮಿತ್ತ ಫೆಬ್ರವರಿ 24, 2026 ರಾತ್ರಿ 10 ಗಂಟೆಯಿಂದ ದಿನಾಂಕ ಫೆಬ್ರವರಿ 25, 2026 ರಾತ್ರಿ 10 ಗಂಟೆಯವರೆಗೆ ಹಾಗೂ ದಿನಾಂಕ ಮಾರ್ಚ್ 3, 2026 10 ಗಂಟೆಯಿಂದ ದಿನಾಂಕ ಮಾರ್ಚ್ 4, 2026 ರಾತ್ರಿ 10 ಗಂಟೆಯವರೆಗೆ ಶಿರಸಿ ತಾಲೂಕಿನ ಶಹರ ವ್ಯಾಪ್ತಿಯಲ್ಲಿರುವ ಎಲ್ಲಾ ರೀತಿಯ ಮದ್ಯ ಮಾರಾಟ ಮತ್ತು ಸಾಗಾಟವನ್ನು ನಿಷೇಧಿಸಿ ಆದೇಶಿಸಿರುತ್ತಾರೆ. ಅಬಕಾರಿ ಉಪ ಆಯುಕ್ತರು ಕಾರವಾರ ಇವರು ಈ ಆದೇಶವನ್ನು ಸಂಬಂಧಿಸಿದಂತೆ ಜಾರಿ ಮಾಡಿ ಮುಂದಿನ ಸೂಕ್ತ ಕ್ರಮ ಕೈಗೊಳ್ಳತಕ್ಕದ್ದು ಎಂದು ಆದೇಶಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ನಗರಸಭೆಯಿಂದ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆ. ಪ್ರಕಾಶ್ ಚನ್ನಪ್ಪನವರ್. ಅಘನಾಶಿನಿ ನದಿಗೆ ನಿರ್ಮಿಸಲಾಗುತ್ತಿರುವ ಸೇತುವೆ ಕಾಮಗಾರಿ ಪರಿಶೀಲಿಸಿದ ಸಚಿವ ಸತೀಶ್ ಜಾರಕಿಹೊಳಿ. ಸೇವಾಲಾಲ್ ಜಯಂತ್ಯುತ್ಸವದಲ್ಲಿ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಭಾಗಿ. ನದಿ ಜೋಡಣೆ ಯೋಜನೆ ವಿರೋಧಿಸಿ ಪತ್ರ ಚಳುವಳಿಗೆ ಚಾಲನೆ ನೀಡಿದ ಸ್ವರ್ಣವಲ್ಲಿ ಶ್ರೀ. ರೋಟರಿ ಜಿಲ್ಲೆಯಲ್ಲೇ ಶಿರಸಿಗೆ ಅಗ್ರಸ್ಥಾನ, ಲೆನ್ನಿ ಡಿ ಕೋಸ್ತಾ. ಶ್ರೀಲಂಕಾದ ಕೊಲಂಬೋದಲ್ಲಿ ಇತ್ತೀಚೆಗೆ ನಡೆದ ಪ್ರತಿಷ್ಠಿತ ಐರನ್ ಮ್ಯಾನ್ 70.3 ಟ್ರಯಾಥಾನ್ ಸ್ಪರ್ಧೆಯಲ್ಲಿ ಶಶಿಭೂಷಣ್ ಹೆಗಡೆಯವರ ಯಶಸ್ವಿ ಸಾಧನೆ. ಶಿರಸಿ ತಾಲೂಕಿನ ಕೊಳುವೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಉಗ್ರಮನೆ ಸಮೀಪದ ಅರಣ್ಯದಲ್ಲಿ ಕಾಡುಕೋಣ ಮತ್ತು ಕಾಡು ಎಮ್ಮೆ ಪತ್ತೆ. ಕೃಷಿ ಜಯಂತಿ ಕರಪತ್ರ ಬಿಡುಗಡೆ. ರಸ್ತೆಯ ಮಧ್ಯದಲ್ಲಿ ಜಾಗಕ್ಕಾಗಿ ಹಕ್ಕಿಪಿಕ್ಕಿ ಜನಾಂಗದವರ ಕಾದಾಟ. ಶ್ರೀ ಮಾರಿಕಾಂಬಾ ಜಾತ್ರಾ ಮಹೋತ್ಸವದ ಸಮಯದಲ್ಲಿ ಶಿರಸಿ ತಾಲೂಕಿನ ಶಹರದಲ್ಲಿರುವ ಮದ್ಯದ ಅಂಗಡಿಗಳು, ವೈನ್ ಶಾಪ್ ಮತ್ತು ಬಾರ್ಗಳು ಬಂದ್. ಕದಂಬ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.